ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 323 ದೇಶಭಕ್ತಿ ಮತ್ತು ಧರ್ಮವು ದುಷ್ಟರ ಅಭಯಾರಣ್ಯವೂ ಭದ್ರಕೋಟೆಯೂ ಆಗಿದೆ. ಧರ್ಮವು ಮಾನವ ಜನಾಂಗದ ಅತಿ ದೊಡ್ಡ ಶಾಪವಾಗಿದೆ. ಆದರೂ ಕಾರ್ಮಿಕ ಎಂಬ ಉದಾತ್ತ ಪದವನ್ನು ಚರ್ಚ್ ಎಂಬ ವಾಕರಿಕೆ ಪದದೊಂದಿಗೆ ಕಾರ್ಮಿಕ ಚರ್ಚ್ ಎಂದು ಸಂಯೋಜಿಸುವ ಮೂಲಕ ವೇಶ್ಯಾವಾಟಿಕೆ ಮಾಡುವ ಪುರುಷರು ಕಂಡುಬರುತ್ತಾರೆ. ಒಬ್ಬರು ಲೇಬರ್ ಪೊಲೀಸ್ ಎಂತಲೂ ಚೆನ್ನಾಗಿ ಮಾತನಾಡಬಹುದು. ಸರ್ಕಾರವನ್ನು ಅಂದರೆ ರಾಜ್ಯವನ್ನು ಲಾಭದಾಯಕ ಸಂಸ್ಥೆಯಾಗಿ ಪರಿವರ್ತಿಸಬಹುದು ಎಂದು ನಂಬುವವರ ಅಭಿಪ್ರಾಯಗಳನ್ನು ನಾವು ಹಂಚಿಕೊಳ್ಳುವುದಿಲ್ಲ. ತೋಳವನ್ನು ಕುರಿಮರಿಯನ್ನಾಗಿ ಪರಿವರ್ತಿಸುವಷ್ಟು ಬದಲಾವಣೆಯು ಕ್ಲಿಷ್ಟಕರವಾಗಿರುತ್ತದೆ. ಸಮಾಜವಾದಿಗಳ ಗುರಿಯಂತೆ ಎಲ್ಲ ಉತ್ಪಾದನೆ ಮತ್ತು ಬಳಕೆಯ ಕೇಂದ್ರೀಕರಣವನ್ನು ನಾವು ನಂಬುವುದಿಲ್ಲ. ಅದು ಹೊಸ ರೂಪದಲ್ಲಿ ಹೆಚ್ಚಿನ ಅಧಿಕಾರದೊಂದಿಗೆ ದಬ್ಬಾಳಿಕೆ ಮಾಡುತ್ತಾ ಗುಲಾಮಗಿರಿಯ ನಿಜವಾದ ದೈತ್ಯಾಕಾರದ ಪ್ರಸ್ತುತ ರಾಜ್ಯವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ. ಅರಾಜಕತಾವಾದಿಗಳು ಬಯಸುವುದು ಎಲ್ಲರಿಗೂ ಸಮಾನ ಸ್ವತಂತ್ರ. ಎಲ್ಲ ಪುರುಷರ ಪ್ರತಿಭೆ ಮತ್ತು ಪ್ರವೃತ್ತಿ ಅಥವಾ ಮನೋಧರ್ಮ ಒಬ್ಬರಿಗಿಂತ ಮತ್ತೊಬ್ಬರಿಗೆ ಪರಸ್ಪರ ಭಿನ್ನವಾಗಿರುತ್ತದೆ. ಪ್ರತಿಯೊಬ್ಬರಿಗೂ ತಾನು ಏನು ಮಾಡಬಹುದು ಮತ್ತು ಏನು ಬೇಕು ಎಂದು ಚೆನ್ನಾಗಿ ತಿಳಿದಿರುತ್ತದೆ. ಕಾನೂನುಗಳು ಮತ್ತು ನಿಬಂಧನೆಗಳು ಅಡ್ಡಿಪಡಿಸುತ್ತವೆ ಮತ್ತು ಬಲವಂತದ ಕೆಲಸಗಳು ಎಂದಿಗೂ ಸುಖಕರವಾಗಿರುವುದಿಲ್ಲ. ಅರಾಜಕತಾವಾದಿಗಳು ಗುರಿಪಡಿಸಿದ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ತನಗೆ ಹೆಚ್ಚು ಇಷ್ಟವಾಗುವ ಕೆಲಸವನ್ನು ಮಾಡುತ್ತಾರೆ ಮತ್ತು ಸಾಮಾನ್ಯ ಅಂಗಡಿಯಿಂದ ಅವರ ಆಸೆಗಳನ್ನು ತೃಪ್ತಿಪಡಿಸುತ್ತಾರೆ. ಅತ್ಯಂತ ಕಳಪೆ ತೀರ್ಪು ಮತ್ತು ಕನಿಷ್ಠ ಅನುಭವವೂ ಸಹ ಈ ಪ್ರಸ್ತಾಪದಲ್ಲಿ ಅತ್ಯಂತ ಮೂರ್ಖತನವನ್ನು ಹೊರತುಪಡಿಸಿ ಬೇರೇನೂ ನೋಡುವುದಿಲ್ಲ ಎಂದು ತೋರುತ್ತದೆ. ಅದರಲ್ಲಿ ಯಾವುದೇ ಪರಿಹಾರವನ್ನು ಪ್ರಸ್ತಾಪಿಸಲಾಗಿಲ್ಲ ಅಥವಾ ನಿರೀಕ್ಷಿಸಲಾಗಿಲ್ಲ. ಇದು ಕೇವಲ ಹತಾಶ ಮತ್ತು ಹತಾಶೆಯಿಂದ ಹಲ್ಲು ಕಡಿಯುವುದು. ಆದರೂ ಇದು ಸ್ವಾರ್ಥದಿಂದ ಪ್ರೇರೇಪಿಸಲ್ಪಟ್ಟ ಸಂದರ್ಭಗಳ ಬಲದಿಂದ ನೂಕುನುಗ್ಗಲುಗಳ ಕಡೆಗೆ ನಡೆಯಲ್ಪಡುವ ಪರಮಾವಧಿಯಾಗಿದೆ. ಮುಂದಿನ ಶೀರ್ಷಿಕೆ ಪರಿಹಾರವಾಗಿ ಸಮಾಜವಾದ ಅಥವಾ ಸಾಮೂಹಿಕವಾದ, ಸೋಷಿಯಲಿಸಮ್ ಆರ್ ಕಲೆಕ್ಟಿವಿಸಮ್ ಆಸ್ ಅ ರೆಮಿಡಿ. ನಾಗರಿಕ ಸರ್ಕಾರವಾಗಿ ಸಮಾಜವಾದವು ಸಮಾಜದ ಪುನರ್ನಿರ್ಮಾಣ, ಸಂಪತ್ತಿನ ಹೆಚ್ಚಳ ಮತ್ತು ಭೂಮಿ ಹಾಗೂ ಬಂಡವಾಳದ ಸಾರ್ವಜನಿಕ ಸಾಮೂಹಿಕ ಮಾಲೀಕತ್ವದ ಮೂಲಕ, ಅಂದರೆ ರಿಯಲ್ ಎಸ್ಟೇಟ್ ಹೊರತುಪಡಿಸಿ ಇತರೆ ಸಂಪತ್ತು ಮತ್ತು ನಿರ್ವಹಣೆಯ ಮೂಲಕ ಕಾರ್ಮಿಕರ ಉತ್ಪನ್ನಗಳನ್ನು ಸಮಾನ ವಿತರಣೆಯನ್ನು ಭದ್ರಪಡಿಸಲು ಪ್ರಸ್ತಾಪಿಸುತ್ತದೆ. ಎಲ್ಲ ಕೈಗಾರಿಕೆಗಳ ಆಡಳಿತದ ವ್ಯವಸ್ಥೆಯು ಸಾಮೂಹಿಕವಾಗಿ ಸಾರ್ವಜನಿಕ ಧ್ಯೇಯ ವಾಕ್ಯವೆಂದರೆ ಪ್ರತಿಯೊಬ್ಬನೂ ಅವನವನ ಕ್ರಿಯೆಗಳ ಪ್ರಕಾರ ಇರುತ್ತಾನೆ. ಇದು ರಾಷ್ಟ್ರೀಯತೆಯಿಂದ ಭಿನ್ನವಾಗಿದೆ. ಅದು ಎಲ್ಲ ವ್ಯಕ್ತಿಗಳಿಗೆ ಸಮಾನವಾಗಿ ಪ್ರತಿಫಲ ನೀಡಲು ಪ್ರಸ್ತಾಪಿಸುವುದಿಲ್ಲ. ಇದು ಕಮ್ಯುನಿಸಂನಿಂದ ಭಿನ್ನವಾಗಿದೆ. ಅದು ಸರಕು ಅಥವಾ ಆಸ್ತಿಯ ಸಮುದಾಯವನ್ನು ಪ್ರತಿಪಾದಿಸುವುದಿಲ್ಲ. ಹೀಗಾಗಿ ನಮ್ಮ ತೀರ್ಪಿನಲ್ಲಿ ಎರಡರ ದೋಷಗಳನ್ನು ತಪ್ಪಿಸುತ್ತದೆ ಮತ್ತು ಅದನ್ನು ಕ್ರಮೇಣವಾಗಿ ಹಾಗೂ ಬುದ್ಧಿವಂತ ಮಿತವಾದ ನಿಸ್ವಾರ್ಥ ಮನುಷ್ಯರಿಂದ ಪರಿಚಯಿಸಬಹುದಾದರೆ ಇದು ಅತ್ಯಂತ ಪ್ರಾಯೋಗಿಕ ಸಿದ್ಧಾಂತವಾಗಿದೆ. ಈ ತತ್ವವು ಈಗಾಗಲೇ ವಿವಿಧ ಪ್ರದೇಶಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಾಧಿಸಿದೆ. ಯುನೈಟೆಡ್ ಸ್ಟೇಟ್ಸ್ನ ಅನೇಕ ನಗರಗಳಲ್ಲಿ ನೀರು ಸರಬರಾಜು, ರಸ್ತೆ ಸುಧಾರಣೆಗಳು, ಶಾಲೆಗಳು ಮತ್ತು ಅಗ್ನಿಶಾಮಕ ಹಾಗೂ ಪೊಲೀಸ್ ಇಲಾಖೆಗಳು ಸಾಮಾನ್ಯ ಕಲ್ಯಾಣಕ್ಕಾಗಿ ನಡೆಸಲ್ಪಡುತ್ತವೆ. ಆದರೆ ಯುರೋಪ್ ಈ ಮಾರ್ಗಗಳಲ್ಲಿ ನಮಗಿಂತ ಮುಂದಿದೆ, ಏಕೆಂದರೆ ಅವರು ಅನೇಕ ರೈಲು ಮಾರ್ಗಗಳು ಮತ್ತು ಟೆಲಿಗ್ರಾಫ್ಗಳನ್ನು ಹೀಗೆ ನಡೆಸಲಾಗುತ್ತಿದೆ. ಫ್ರಾನ್ಸ್ನಲ್ಲಿ ತಂಬಾಕು ವ್ಯಾಪಾರವು ಅವರ ಎಲ್ಲಾ ಲಾಭದೊಂದಿಗೆ ಸರ್ಕಾರಕ್ಕೆ ಮತ್ತು ಜನರಿಗೆ ಸೇರಿದೆ. ರಷ್ಯಾದಲ್ಲಿ ಮದ್ಯದ ವ್ಯಾಪಾರವನ್ನು ಸರ್ಕಾರವು ವಶಪಡಿಸಿಕೊಂಡಿದೆ ಮತ್ತು ಮುಂದೆ ಸಾರ್ವಜನಿಕ ಲಾಭಕ್ಕಾಗಿ ಆರ್ಥಿಕವಾಗಿ ಮತ್ತು ನೈತಿಕವಾಗಿಯೂ ನಡೆಸುತ್ತದೆ ಎಂದು ಹೇಳಲಾಗುತ್ತದೆ.